ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಟೇಸ್ಟಿಯಾಗಿರೋ ಒಂದು ಚಟ್ನಿ ಪುಡಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಒಂದು ಮೆಥಡ್ ಯೂಸ್ ಮಾಡಿದ್ರೆ ಚಟ್ನಿ ಪುಡಿ ತುಂಬ ಟೇಸ್ಟಾಗಿರುತ್ತೆ. ಅದೇನು ಅಂದರೆ ಮುಂದೆ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಚಟ್ನಿ ಪುಡಿಗೆ ಯಾವ ಯಾವ ಸಾಮಾನುಗಳು ಬೇಕು ಎಂಬುದನ್ನು ನೋಡೋಣ. ಕಡಲೆಬೇಳೆ ಒಂದು ಬೌಲು, ಕೊಬ್ಬರಿ ಒಂದು ಬೌಲು, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಗೂ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಬಾಣಲೆ ಇಟ್ಟು ಕಡಲೆಬೇಳೆ ಒಂದು ಬೌಲ್ ತೊಗೊಂಡಿರ್ತೀವಿ. ಅದನ್ನು ಚೆನ್ನಾಗಿ ಹುರಿಬೇಕು, ರೆಡ್ ಆಗಬೇಕು. ಅದು ಚೆನ್ನಾಗಿ ಹುರಿರಿ, ಕಮ್ಮಿ ಉರಿಲಿ ಚೆನ್ನಾಗಿರುತ್ತೆ. ನಾನು ಒಂದು ಬೌಲ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿ ಬೇಕು ಅಂದರೆ ಇನ್ನೂ ಕಡಲೆಬೇಳೆ ಜಾಸ್ತಿ ತೆಗೆದುಕೊಳ್ಳಿ. ಈ ಚಟ್ನಿ ಪುಡಿನ ರೊಟ್ಟಿ ಮತ್ತು ಚಪಾತಿ ಮತ್ತು ಬಿಸಿ ಅನ್ನ ಜೊತೆ ತುಪ್ಪ ಜೊತೆ ತಿಂತಾಯಿದ್ರೆ ನಿಮಗೆ ಸೂಪರ್ ಟೇಸ್ಟ್. ಬಿಸಿ ಅನ್ನದ ಜೊತೆ ಚಟ್ನಿ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಾಗಿರುತ್ತೆ. ಆಮೇಲೆ ಮೊಸರು ಅನ್ನದ ಜೊತೆ ಅಂತೂ ಇನ್ನೂ ಮಸ್ತು. ನೋಡಿ, ಕಡಲೆಬೇಳೆ ಹುರಿತಾ ಇದ್ದೀನಿ ರೆಡ್ಡಾಗಿ. ಒಂದು ಸ್ವಲ್ಪ ರೆಡ್ ಆದರೆ ಸಾಕು ಕಡಲೆಬೇಳೆ. ಅದು ಜಾಸ್ತಿ ಉರಿ ಮಾಡ್ಕೋಬೇಡಿ, ಕಮ್ಮಿ ಉರಿರಿ, ಇಲ್ಲಾಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ನಾವು ಈ ಥರ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಂಡ್ರೆ ಅರ್ಜೆಂಟಾಗಿ ಕರೆಂಟೇ ಇರೋಲ್ಲ ಮನೇಲಿ, ಚಟ್ನಿ ಮಾಡೋಕ್ಕಾಗ್ತಾ ಇರಲ್ಲ. ಆವಾಗ ಈ ಥರ ಚಟ್ನಿ ಪುಡಿ ಇದ್ದಾಗ ಮೊಸರು ಜೊತೆ ಆಗಲಿ ತುಪ್ಪ ಜೊತೆ ಆಗಲಿ ತಿನ್ಬೋದು. ರೊಟ್ಟಿ, ಚಪಾತಿ, ದೋಸೆ ಎಲ್ಲಕ್ಕೂ ಅನುಕೂಲ ಆಗುತ್ತದೆ. ನೋಡಿ, ಕಡಲೆಬೇಳೆ ಹುರಿತಾ ಇದ್ದೀನಿ. ಇವಾಗ ಆಲ್ರೆಡಿ ಆಯಿತು. ಈಗ ಕಡಲೆಬೇಳೆ ರೆಡ್ಡಿಗೆ ಬಂದಿದೆ ನೋಡಿ, ಸ್ವಲ್ಪ ಕೆಂಪಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಬೇಗನೆ ಆಗುತ್ತೆ ಈ ಚಟ್ನಿ ಪುಡಿ. ಸಿಂಪಲ್ ಮತ್ತು ಕೇವಲ ಸ್ವಲ್ಪ ವಸ್ತುವಿನಲ್ಲೇ ಚಟ್ನಿ ಪುಡಿ ರೆಡಿಯಾಗುತ್ತದೆ. ನೋಡಿ, ಚಟ್ನಿ ಪುಡಿಗೆ ಕಡಲೆಬೇಳೆ ಹುರಿದಾಯಿತು. ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಹಾಕಿ. ಇದು ನನಗೆ ರೆಡ್ಡಾಗಿತ್ತು, ಅದಕ್ಕೋಸ್ಕರ ನಾನು ಬ್ಯಾಡ್ಗೆ ಬೆರೆಸಿಲ್ಲ. ಬೇಕು ಅಂದರೆ ಕಲರ್ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ 1-2-3 ಎಷ್ಟು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತದೆ. ನೋಡಿ, ಒಣಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಈ ಥರ ಚಟ್ನಿ ಪುಡಿ ಮಾಡಿಕೊಂಡ್ರೆ ಸುಮಾರು ದಿನದ ತನಕ ಬಳಸ್ಬೋದು. ಇದು ಬೇಗ ಎಂತ ಕೆಡೋಲ್ಲ. ನೋಡಿ, ಮೆಣಸಿನ್ಕಾಯಿ ಈಗ ಆಲ್ರೆಡಿ ಆಗಿದೆ, ಹುರಿದಾಗಿದೆ. ಸಾಕು, ಇಷ್ಟು ಕೆಂಪು ಬಂದರೆ ಸಾಕು. ಇದನ್ನು ಕಡಲೆಬೇಳೆ ಹುರಿದಿದ್ವಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಹುರ್ಕೊಳ್ಳೋಣ. ಇದು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಒಂದು ಬೌಲ್ ಫುಲ್ ಹಾಕೋಬೋದು ಅಥವಾ ಅರ್ಧ ಹಾಕೋಬೋದು. ನಾವು ಜಾಸ್ತಿ ಹಾಕಿದ್ದಷ್ಟು ಚೆನ್ನಾಗಿರುತ್ತದೆ ಟೇಸ್ಟು ಕರಿಬೇವಿನ ಸೊಪ್ಪನ್ನ. ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕೂದಲು ಬೆಳವಣಿಗೆಗೂ ಒಳ್ಳೆಯದು. ಮಕ್ಕಳು ಕರಿಬೇವಿನ ಸೊಪ್ಪನ್ನ ನಾವು ಒಗ್ಗರಣೆಗೆ ಅಥವಾ ಸಾಂಬಾರಿಗೆ ಹಾಕಿದರೆ ತಟ್ಟೆಯಿಂದ ಹೊರಗಡೆಗೆ ಹಾಕ್ಬಿಡ್ತಾರೆ. ಈ ರೀತಿ ಕರಿಬೇವಿನ ಸೊಪ್ಪನ್ನ ನಾವು ಹೆಚ್ಚಾಗಿ ಚಟ್ನಿಗೆ ಬಳಸೋದ್ರಿಂದ ಅದು ಬಾಯಿಗೂ ಸಿಗಲ್ವಲ್ಲ, ಮಕ್ಕಳು ಸಹ ಕರಿಬೇವಿನ ಸೊಪ್ಪನ್ನು ತಿನ್ನಾಗೆ ಆಗುತ್ತದೆ. ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಹುರಿತಾ ಇದ್ದೀನಿ ಚೆನ್ನಾಗಿ. ರೆಡ್ ಆಗಿದೆ, ಸಾಕು, ಇಷ್ಟು ಆದರೆ ಸಾಕು ಕರಿಬೇವಿನ ಸೊಪ್ಪು. ನೋಡಿ, ಕರಿಬೇವಿನ ಸೊಪ್ಪು ಆಗಿದೆ. ಇವಾಗ ಇದನ್ನು ಅಷ್ಟೇ ಕಡಲೆಬೇಳೆ ಜೊತೆಗೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ. ನೆಕ್ಸ್ಟು ನಾವು ಯಾವ ಮೆಥಡು ಅಂತ ಹೇಳಿದ್ನಲ್ಲ, ಕೊಬ್ಬರಿನೂ ಸಹ ಹುರ್ಕೋಬೇಕು. ಎಲ್ಲರೂ ಹೆಚ್ಚಾಗಿ ಚಟ್ನಿ ಪುಡಿಗೆ ಕೊಬ್ಬರಿನ ಯಾರೂ ಹುರಿಯಲ್ಲ ಜಾಸ್ತಿ. ಆದರೆ ಈ ಚಟ್ನಿ ಪುಡಿಗೆ ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಕೊಬ್ಬರಿನೂ ಅಷ್ಟೇ. ಈ ಮೆಥಡಿಂದನೇ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿರುತ್ತೆ ಚಟ್ನಿ ಪುಡಿ. ಕೊಬ್ಬರಿನೂ ಸಹ ಹುರ್ಕೊಳ್ಳಿ, ರೆಡ್ ಆಗೋ ತನಕ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಅಲ್ಲಿ ತನಕ ಹುರ್ಕೊಳ್ಳಿ. ನೋಡಿ, ಈ ಕೊಬ್ಬರಿ ಹುರಿತಿರುವಾಗ ಎಷ್ಟು ಘಮ ಸ್ಮೆಲ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಹುರಿದಾಯಿತು, ಕೊಬ್ಬರಿನೂ ಹುರಿದಾಯ್ತು. ಇವಾಗ
ಮತ್ತು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಜಾಸ್ತಿ ಹಾಕಿದಷ್ಟು ಎಲ್ಲ ರುಚಿ ತುಂಬ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ. ಅವತ್ತು ನಾನು ಬೆಳ್ಳುಳ್ಳಿ ಅಷ್ಟೇ ಇದ್ದಿದ್ದು, ಅದಕ್ಕೋಸ್ಕರ ಕಮ್ಮಿ ಹಾಕಿದ್ದೀನಿ, ಇಲ್ಲಾಂದರೆ ನಾನು ಜಾಸ್ತಿ ಹಾಕ್ತಾಯಿದ್ದೆ ಬೆಳ್ಳುಳ್ಳಿ. ನೋಡಿ ಬೆಳ್ಳುಳ್ಳಿ ಹುರಿದಾಯ್ತು. ಇವಾಗ ಎಲ್ಲನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ, ಮಿಕ್ಸಿ ಜಾರಿಗೆ. ಇದಕ್ಕೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು ಒಂದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ, ಬೇಕಾದರೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಈಗ ಪೌಡ್ರ್ ಆಯಿತು, ಚಟ್ನಿ ಪುಡಿ ರೆಡಿ ಆಯಿತು. ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ಗಂತೂ ನೀವು ಒಮ್ಮೆ ಮಾಡಿ ನೋಡಿ, ಚಟ್ನಿ ಪುಡಿನ ಸಖತ್ತಾಗಿ ಟೇಸ್ಟ್ ಇದೆ. ಈ ರೆಸಿಪಿ ಇಷ್ಟವಾದಲ್ಲಿ, ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.